ಶಿವ, ಇವತ್ತು ಬೇಗ ಬಂದ್ಬಿಡು. ಏಕೆ? ಬೇಗ ಬಾ ಅಂದ್ರೆ ಬಾ. ಬೇಗ ಅಂದ್ರೆ ಒಂದು 5 o'clock. ತಮಾಷೆ ಮಾಡ್ತಿದ್ಯಾ? ಇವತ್ತು ನಾನು ಬರೋದು 10 ಆಗುತ್ತೆ. 10 ಅಟ್ಲೀಸ್ಟ್ 6 o'clock. ಇವತ್ತು ನಮ್ಮ ಆಫೀಸಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ ಇದೆ. ನಾನು ಅಣ್ಣ ಖಂಡಿತ ಇರಬೇಕು. ನಾಳೆ ಬೇಕಿದ್ರೆ 3ಕ್ಕೆ ಬರ್ತೀನಿ, ಇಲ್ಲ ಲೀವೇ ಹಾಕ್ತೀನಿ. ಬಟ್ ಇವತ್ತು ಮಾತ್ರ ಕರಿಬೇಡ ಪ್ಲೀಸ್. ಇವತ್ ಬರೋಕ್ಕಾಗತ್ತಾ? ಆಗಲ್ವಾ? ಹೇಗ್ ಸಾಧ್ಯ? ಹಾಗಾದ್ರೆ ನಿನಗ್ ನನ್ಗಿಂತ ಆಫೀಸ್ ಮುಖ್ಯ ಅಲ್ವಾ? ಪ್ರಿಯಾ, ಸರಿ ಬೇಡ ಬಿಡು. ಬೇಗ ಬಾ ಅಂತೀಯ. ಅಂತದ್ ಏನಿದೆ ಮುಖ್ಯವಾದ ವಿಷಯ? ಅದು ಗೊತ್ತಿಲ್ದೆ ಕೆಲ್ಸ ಅಂತ್ಯ. ನಿನಗೇನ್ ಹೇಳೋದು? ಇಲ್ಲಿ ನೋಡ್ ಪ್ರಿಯಾ, ಮುಂಚೆ ನಾನ್ ನಿನ್ ಲವರ್, ಇಷ್ಟ ಆದಾಗ್ಲೆಲ್ಲ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಈಗ ಬೇರೆ. ಈಗ ನಾನ್ ನಿನ್ ಹಸ್ಬೆಂಡ್. ಓಹೋ. ಏನು ಹೋ? ನಾನ್ ನೋಡಿದ್ರೆ ಕಿಂಡಲ್ ಅನ್ಸ್ತಿದ್ಯಾ? ಬೇರೆಯವ್ರ ಮನೇಲಿ ಹೆಂಡತಿ ಗಂಡನ್ನ ಯಾಕೆ ಸುತ್ತಾಡ್ತಾ ಇದೆಯಾ ಅಂತ ಬೈತಾರೆ. ನೀನು ಯಾಕೆ ಸುತ್ತಾಡ್ತಿಲ್ಲ ಅಂತ ಬೈತಿದ್ಯಾ. ನನ್ಗಿಂತ ಕಂಪ್ನಿನೇ ಮುಖ್ಯ ಅಂತಿದ್ಯಲ್ಲ. ಈಗ ನನ್ ಕಂಪ್ನಿಗೆ ಯಾಕೆ ಹೋಗ್ತಾ ಇದ್ದೀನಿ ಹೇಳು? ಸಂಪಾದನೆ ಮಾಡಕ್ಕಾಗಿ. ಯಾರಿಗಾಗಿ? ನಿನಗಾಗಿ, ನನಗಾಗಿ, ನಮ್ಮಿಬ್ರಿಗೆ ಹುಟ್ಟೋ ಅಂತ ಮಕ್ಕಳಿಗಾಗಿ. ಸೊ ನೀನು ನನಗೋಸ್ಕರ, ನಮ್ಗೆ ಹುಟ್ಟೋ ಮಕ್ಕಳಿಗೋಸ್ಕರ ತುಂಬಾ ಸಂಪಾದಿಸ್ತಿದ್ಯಾ? ಯಾ, ದಟ್ಸ್ ರೈಟ್. ನನಗ ನಂಬಿಕೆ ಇಲ್ಲ. ಏಕೆ? ಮಕ್ಕಳು ಹುಟ್ಟೋಕೆ ವರ್ಕ್ ಮಾಡೋದೇ ಗೊತ್ತಿಲ್ಲ, ಇನ್ನು ಅವ್ರಿಗೋಸ್ಕರ ನೀನ್ ವರ್ಕ್ ಮಾಡ್ತೀಯಾ? ಪ್ರಿಯಾ, ಇವತ್ತು ನಮ್ಮ ಫಸ್ಟ್ ನೈಟ್, 18th ಫಸ್ಟ್ ನೈಟ್. ಮತ್ತೆ 3 days? ಹೇಗ್ ಮರ್ತ್ಬಿಟ್ಟೆ? ಇವತ್ತು ಕಂಪ್ನಿ ಇರ್ಲಿ, ಮೀಟಿಂಗ್ ಇರ್ಲಿ, ಈವ್ನಿಂಗ್ 6 o'clock ಶಾರ್ಪ್ ಬರ್ತೀನಿ. ಇವತ್ತು ನೈಟ್ ನಾನು ಏನ್ ಮಾಡ್ತೀನಿ? ಅದ್ಯಾಕೆ ಅದು ಫಸ್ಟ್ ನೈಟ್ ಫಸ್ಟ್ ಡೇ ಆಗಿರಬಾರ್ದಾ? ಇರಬಾರ್ದು ಅಂತ ಏನಾದ್ರು ಕಂಡೀಷನ್ ಇದೆಯಾ? ಪ್ರಿಯಾ ನಿಂತ್ಕೋ. ಪ್ರಿಯಾ ನಿಂತ್ಕೋ. ಪ್ರಿಯಾ, ಅಯ್ಯೋ ಪ್ಲೀಸ್ ಬೇಡ. ಪ್ರಿಯಾ ನಿಂತ್ಕೋ. ಪ್ರಿಯಾ ಡಾರ್ಲಿಂಗ್, ಎಷ್ಟ್ ಮಕ್ಳು ಬೇಕಂತ ಹೇಳಲೇ ಇಲ್ವಲ್ಲ? 1 ಡಜನ್ ಮಾಡ್ಕೊಡೋಣ ಅಣ್ಣ. ಬಾ ಹೋಗೋಣ. ಬ್ರೀಫ್ ಕೇಸ್ ನೀನೇ ತಗೊಂಬಂದಿದ್ಯಾ? ಸಿಕ್ಸ್ ಓ ಕ್ಲಾಕ್ ರೆಡಿ ಆಗಿರೋ, ಟಕ್ ಅಂತ ಬರ್ತೀನಿ. ಹಲೋ, ದೇವ ಸರ್ PA ಸುಧಾ ಮಾತಾಡ್ತಿರೋದು. ಏನ್ ಸುಧಾ? ಶಿವ ಹೊರಟಾಯ್ತಾ? ಹಾಫ್ ಅನ್ ಅವರ್ ಮುಂಚೆ ಹೊರಟೆ ಅಂದ್ರಲ್ಲ, ಇನ್ನೂ ಬಂದಿಲ್ಲ? ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ. ಎಲ್ಲಿಂದ ಮಾತಾಡ್ತಿದ್ದೀರಾ? ಮೌಂಟ್ ರೋಡ್ ಇಂದ. ಮೌಂಟ್ ರೋಡಾ? ಇವತ್ ಕಾನ್ಫರೆನ್ಸ್ ಇಲ್ವಾ? ಇಲ್ಲ. ಯಾಕೆ? ಯಾಕೆ ಸುಧಾ? ಇಲ್ಲ, ಒಂದ್ ಚಿಕ್ಕ ಚಿಕ್ಕ ವಾಟ್? ಕಾರ್ ಡ್ಯಾಮೇಜ್ ಆಯ್ತು. ಅವ್ರಿಗೆ ಒಂದೇಟು ಆಗಿಲ್ಲ, ಚೆನ್ನಾಗಿದ್ದಾರೆ. ನೋಡಿ, ನೀವು ಭಯ ಪಡಬೇಡಿ. ಹೇಳೋದ್ ಕೇಳಿ. ಒಂದ್ ನಿಮಿಷ ಇರಿ. ಹಲೋ ಶಿವ, ನಿಂಗೇನು ಆಗಿಲ್ಲ ತಾನೆ? ಪ್ರಿಯಾ, ನನ್ಗೇನು ಆಗಿಲ್ಲಮ್ಮ. ಅಯ್ಯೋ, ಕಾರೇ ಬ್ರೇಕ್ ಫೇಲ್ಯೂರ್. ಸೈಡ್ ಅಲ್ಲಿ ಪ್ಲಾಟ್ಫಾರ್ಮ್ ಅಂತೂ ನಿಲ್ಸ್ಬಿಟ್ಟೆ. ನಿಜ ಹೇಳ್ಬೇಕಂದ್ರೆ ನನ್ಗೊಂದ್ ಏಟ್ ಕೂಡ ಆಗ್ಲಿಲ್ಲ. ನೀನ್ ಬರೋದ್ ಬೇಡ ಪ್ರಿಯಾ. ನಾನಿನ್ನು 10 ನಿಮಿಷಕ್ಕೆ ಮನೆಗೆ ಬರ್ತೀನಿ. ಫೋನ್ ಇಡು. ನನಗ್ ಗೊತ್ತು, ಅವನೇ ಏನೋ ಮಾಡಿರೋದು. ಇವನ್ ಕಾರ್ ನೋಡ್ಕೊಂಡು ತೆಗ್ಯೋದಲ್ವಾ? ಥ್ಯಾಂಕ್ ಗಾಡ್. ಶಿವ, ಹುಷಾರಾಗಿರ್ಬೇಕು ತಾನೆ? ನನಗೆ ಭಯ ಆಗ್ಬಿಟ್ಟಿತ್ತು.
ತಿಳ್ಕೊಂಡ್ಬಿಟ್ಟಿದ್ದೆ. ಐ ಲವ್ ಯು ಶಿವ, ಐ ಲವ್ ಯು. ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ನಾನು ಹೇಳಿದ್ರೆ ನೀನ್ ಕೇಳಲ್ಲ. ಇದೆಲ್ಲದಕ್ಕೂ ಯಾರು ಕಾರಣ ಗೊತ್ತಾ? ನಿಮ್ಮ ಅಣ್ಣನೇ. ಹೋಗ್ಲಿ ಬಿಡು. ಇನ್ಮೇಲೆ ಯಾವಾಗ ಕಾರ್ ತೆಗೆದ್ರು ಬ್ರೇಕ್, ಆಯಿಲ್, ಸೀಟ್ ಎಲ್ಲ ಚೆಕ್ ಮಾಡಿನೇ ಕಾರ್ ತೆಗಿಬೇಕು. ಓಕೆ? ಸರಿ ಅಂತ ಹೇಳು, ಸರಿ ಅಂತ ಹೇಳು, ಸರಿ ಅಂತ ಹೇಳು. ಏ ಪ್ರಿಯಾ, ನನ್ಗೇನು ಆಗ್ಲಿಲ್ವಲ್ಲ, ಯಾಕೆ ಈ ರೀತಿ ಹೇಳ್ತಿದ್ಯಾ? ಅಣ್ಣ ನೀನ್ ಹೋಗು, ನಾನು ನೋಡ್ಕೋತೀನಿ. ಪ್ರಿಯಾ ಬಿಡಮ್ಮ, ಯಾಕೆ ಅಳ್ತಿದ್ಯಾ? ಅದೇ ನನ್ಗೇನು ಆಗ್ಲಿಲ್ವಲ್ಲ. ನಾನು ಅದಕ್ಕೆ ಅಳ್ತಿಲ್ಲ. ಈಗೇನಾಯ್ತು ಗೊತ್ತಾ? ಏನಾಯ್ತು? ನಾನು ನೀನ್ ಅನ್ಕೊಂಡ್ ನಿಮ್ಮ ಅಣ್ಣನ್ ತಪ್ಕೊಂಡೆ. ಅಯ್ಯೋ, ನಿನ್ಗಷ್ಟು ಕೂಡ ವ್ಯತ್ಯಾಸ ಗೊತ್ತಾಗಲ್ವಾ? ಏಯ್, ತಲೆ ಕೆಟ್ಟಿದ್ಯಾ? ನೀನ್ ಹಸ್ಬೆಂಡ್ ಅಲ್ವಾ? ನಿನ್ ಹೆಂಡತಿ ಇನ್ನೊಬ್ಬನ್ನ ತಪ್ಕೊಂಡೆ ಅಂತಿದ್ದಾಳೆ, ನಗ್ತಾ ಇದೆಯಲ್ಲ. ಕೋಪ ಬರ್ತಿಲ್ವಾ? ಪೊಸೆಸಿವ್ನೆಸ್ ಇಲ್ವಾ? ನೀನೆಂತ ಹಸ್ಬೆಂಡು? ಏಯ್, ತಪ್ಪಾಗಿ ತಪ್ಕೊಂಡಿದ್ ನೀನು. ತಪ್ಪು ನೀನ್ ಮಾಡ್ಬಿಟ್ಟು ನಮ್ಮಿಬ್ರನ್ ಬೈತಿದ್ಯಲ್ಲ. ಹೌದು, ನಾನೇ ತಪ್ಪಾಗಿ ಹೋಗಿ ತಪ್ಕೊಂಡೆ. ಅದಕ್ ನಿಮ್ಮ ಅಣ್ಣ ಏನ್ ಮಾಡ್ದ ಅಂತ ಗೊತ್ತಾ? ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದ? ಮಾತಾಡ್ದೆ ನಿಂತಿದ್ದ. ಅವ್ನ್ ಹಾಗೆ ತಾನೇ ಇರೋದು, ಅವ್ನ್ ಮಾತಾಡಕ್ ಸಾಧ್ಯ ಇಲ್ವಲ್ಲ? ಇಲ್ಲ, ಅವನ್ ಕೈಲಿ ಮಾತಾಡಕ್ ಆಗಲ್ಲ. ನಾನು ಅದನ್ನ ಹೇಳ್ತಿಲ್ಲ. ನಾನು ಹೇಳ್ತಿರೋದು, ನಾನು ಅವ್ನ್ ಹಿಡ್ಕೊಂಡಲ್ಲ, ಅದಕ್ಕೇನು ಹೇಳ್ದೆ ಎಂಜಾಯ್ ಮಾಡ್ತಿದ್ದ. ನಾನ್ ದಡ್ಡಿ. ನಾನ್ ನೀನು ಅನ್ಕೊಂಡೆ. ಆಕ್ಸಿಡೆಂಟ್ ಆಗಿದ್ ನೋವಲ್ಲಿ ಪದೇ ಪದೇ ಗಟ್ಟಿಯಾಗಿ ಹಿಡ್ಕೊಂಡು ಮುತ್ತೆಲ್ಲ ಕೊಟ್ಬಿಟ್ಟೆ. ಅಲ್ಲ, ಅವನ್ಗೇನ್ ಕೈಗಳು ಇಲ್ವಾ? ನನ್ನನ್ನ ತಳ್ಬೋದಿತ್ತು ತಾನೆ, ಹೋಗ್ಬೋದಿತ್ತಲ್ವಾ? ಆದ್ರೆ ಹಾಗ್ ಮಾಡಿಲ್ವಲ್ಲ. ತುಂಬಾ ದಿನದ ಆಸೆನ ಅರ್ಧ ತೀರಿಸ್ಕೊಂಡಿರೋ ತರ ಹಾಗೆ ನಿಂತಿದ್ದಾನೆ. ಇಲ್ಲಿ ನೋಡ್ ಪ್ರಿಯಾ, ನಡೆದಿರೋ ವಿಷಯ ಒಂದೇ. ಅದಕ್ಕೆ ಎಷ್ಟರ್ಥ ಬೇಕಾದ್ರೂ ತಗೋಬಹುದು. ಅದನ್ನ ನೋಡೋ ರೀತಿ ಮೇಲೆ ಹೋಗುತ್ತೆ. ಹಾಗಾದ್ರೆ ನಂದೇ ತಪ್ಪ? ಮತ್ತೆ ನಮ್ಮ ಅಣ್ಣ ತಪ್ಪು ಮಾಡಿದ್ದೇನೆ ಅಂತ ಹೇಳ್ತಿದ್ಯಾ? ಛೇ, ಡೈಲಿ ಒಂದೊಂದು ಮ್ಯಾಟ್ರ್ ತೆಗಿತಿದ್ಯಾ. ನೀನೇನೋ ತಪ್ಪಾಗಿ ಅನ್ಕೋತಿದ್ಯಾ, ಗಲಾಟೆ ಮಾಡಿ ಕಂಪ್ಲೇಂಟ್ ಮಾಡ್ತಾ ಇದ್ಯಾ. ನನಗೆ ಭಯ ಆಗ್ತಿದೆ ಪ್ರಿಯಾ. ನಾನು ನಿನ್ನ ಲವ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಈ ರೀತಿ ಟಾರ್ಚರ್ ಮಾಡ್ತಾ ಇದ್ರೆ ಎಲ್ಲ ನಿನ್ನ ಕಳ್ಕೊತೀನಿ ಅಂತ ಭಯ ಆಗ್ತಿದೆ ಪ್ರಿಯಾ. ನನಗೂ ಅದೇ ಭಯ. ನಾನ್ ನೋಡಿ ಇಷ್ಟಪಟ್ಟು ಮದ್ವೆ ಆಗಿರೋ ತರಾನೇ ಇರೋ ಇನ್ನೊಬ್ಬ ನನ್ ಜೊತೆ ತಪ್ಪಾಗಿ ನಡ್ಕೋತಿರುವಾಗ ಅವನ್ ಮೇಲ್ ಬರ್ತಿರೋ ಕೋಪ ನಿನ್ ಮೇಲೂ ಬರುತ್ತೆ ಅಂತ ನನಗ್ ಭಯ ಆಗ್ತಾ ಇದೆ. ದಡ್ಡಿ ತರ ಮಾತಾಡ್ಬೇಡ ಪ್ರಿಯಾ. ನಾನು ಅವನು ಒಂದೇ ಹೋಟೆಲ್ ತಾನೆ ಹುಟ್ಟಿರೋದು, ಒಂದೇ ಮನೇಲಿ ತಾನೆ ಬೆಳೆದಿರೋದು. ಅವನ ಬಗ್ಗೆ ಮಾತ್ರ ತಪ್ಪು ತಿಳ್ಕೊತ್ಯಾ? ಒಂದ್ ಹೆಣ್ಣಿನ ಹೊಟ್ಟೆ ಒಳಗಿಬ್ರು ಒಟ್ಟಿಗೆ ಮಲ್ಗಿರ್ಬೋದು, ಒಂದ್ ಹೆಣ್ಣಿನ ಜೊತೆ ಒಟ್ಟಿಗೆ ಮಲ್ಗಕ್ಕಾಗತ್ತಾ? ಫ್ಯಾಮಿಲಿ ಹೆಂಗ್ಸರ ಮಾತಾಡ್ತಾ ಇದ್ದೀನಿ ನೀನು. ಇಲ್ಲಿ ಸಂಸಾರ ನಡೀತಿದ್ಯಾ? ಇಲ್ಲಿ ನೋಡು ಶಿವ, ನೀನು ನಿಮ್ಮಣ್ಣ ನೋಡಕ್ ಒಂದೇ ತರ ಇರ್ಬೋದು, ಆದ್ರೆ ನಿನ್ ಕ್ಯಾರೆಕ್ಟರ್ ಬೇರೆ, ಅವನ್ ಕ್ಯಾರೆಕ್ಟರ್ ಬೇರೆ. ನೀನ್ ಒಳ್ಳೆಯವನು, ಅವ್ನ್ ಕೆಟ್ಟವನು. ನಿಮ್ ಅಣ್ಣನ್ ಕೈ ಏಟಾದಾಗ ಫಸ್ಟ್ ನೈಟ್ ಅವಾಯ್ಡ್ ಮಾಡಿ ಮಲೇಷ್ಯಾಗ್ ಹೋದೆ ನೀನು. ಅದು 15 days. ಯಾರು ಹೀಗ್ ಮಾಡ್ತಾರೆ? ನಿಮ್ ಅಣ್ಣ ಡೆಫ್ ಅಂಡ್ ಡಮ್ ಅಂತ ಅವ್ನ್ ಮುಂದೆ ಸಿಂಪಲ್ ಆಗಿ ಮದ್ವೆ ಆಗ್ತೀನಿ ಅಂತ ರಿಜಿಸ್ಟರ್ಡ್ ಮ್ಯಾರೇಜ್ ಆದೆ ನೀನು. ಯಾರಿಗ್ ಮನ್ಸ್ ಬರುತ್ತೆ? ಆದ್ರೆ ಅವನು ಹಾಗಲ್ಲ. ಇಂಥ ತಮ್ಮಂಗ್ ಮೋಸ ಮಾಡೋನು, ತಮ್ಮನ್ ಹೆಂಡ್ತಿನ್ ಕೆಟ್ಟದಾಗ್ ನೋಡೋನು. ನಿಜಾನ ಮಾತಾಡು, ಅವ್ನ್ ಮೇಲಿದ್ದಾನೆ. ಅವ್ನ್ ಕೆಳಗೆ ಇದ್ರು ಅವ್ನು ಕೇಳ್ಸಲ್ಲ. ಒಳ್ಳೆ ಕೆಲ್ಸ ದೇವ್ರು ನಮ್ಮ ಅಣ್ಣನ ಡಿಫೆಂಡ್ ಮಾಡ್ದ. ಇಲ್ಲ ಅಂದ್ರೆ ನೀನ್ ಹೇಳಿದಿನೆಲ್ಲ ಅವ್ನ್ ಕೇಳಿಸ್ಕೊಂಡಿದ್ರೆ ಅವ್ನ್ ನೇಣ್ ಹಾಕೊಂಡ್ ಸತ್ತೋಗ್ತಾ ಇದ್ದ. ಹಾಗಾಗಲ್ಲ. ದೇವ್ರು ಒಳ್ಳೆಯವನು, ಡೆಫ್ ಅಂಡ್ ಡಮ್ ಆಗಿ ಹುಟ್ಟಿಸ್ದ. ಅದೊಂದು ವ್ಯತ್ಯಾಸ ಇಲ್ದೇ ಇದ್ದಿದ್ರೆ ಇಷ್ಟ ಹೊತ್ತಿಗೆ ಅವನಿನ್ನ ಕೊಂದು ನಾನೇ ಶಿವ ಅಂದು ನಮ್ ಸಂಸಾರ ನಡೆಸ್ತಿದ್ದ.
ಹಾಯ್ ಫ್ರೆಂಡ್ಸ್, ಹಾಯ್. ಏನ್ ಅಂಗಡಿ ಇದು? ಲೋಕಲ್ ಪೇಪರ್ ಹಾಕೊಂಡು ಓದ್ತಾ ಇದ್ದೀರಾ ಎಲ್ರು? ಒಂದ್ ಇಂಗ್ಲಿಷ್ ಪೇಪರ್ ಮ್ಯಾಗ್ಝಿನ್ ಇಟ್ಕೊಂಡು ಓದಬಾರ್ದಾ? ಸರ್ ಇಂಗ್ಲಿಷ್ ಪೇಪರ್ ಓದ್ತಾರ? ಓದೋದಕ್ಕೆ ಯಾರೋ ಇಂಗ್ಲಿಷ್ ಪೇಪರ್ ಕೇಳ್ದ? ಅಂಗಡಿಗೆ ಹಾಕಿದ್ರೆ ಅದೇ ದುಡ್ಡು ಜಾಸ್ತಿ ಬರೋದು. ಸರ್ ಯಾಕೆ ಹೇಳಿದ್ರಿ? ಮ್ಯಾಚ್ ಬಾಕ್ಸ್ ಪ್ಲೀಸ್. ನಾನು ಇವಾಗಲೇ ನಿನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಹೌದು. ಯಾಕೆ ಇದು ಮಾತ್ರ ಕೊಡ್ತಿದ್ಯಾ? ಸೀಕ್ರೆಟ್ ಯಾವನ್ ಕೊಡ್ತಾನೆ? ನಾನ್ ಕೊಡ್ತೀನಿ. ಥ್ಯಾಂಕ್ ಯು. ನೀನು ಅವಾಗ ನೋಡ್ಕೊಂತೀನಿ. ಮನೆಯಿಂದ ಬರುವಾಗ ನೀವು ಬಾಯಲ್ಲಿಟ್ಕೊಂಡೆ ಬಂದ್ರಾ? ಎಸ್. ಅದನ್ನು ನಾನೇ ಸಾಲ ಕೊಡ್ತೀನಿ. ಈ ಬಾಯಿಗೆ ಅವನ ಸಾಲ ಕೊಡ್ತಾನೆ? ನಾತ ಹೊಡಿತಿರೋ ಡ್ರೈನೇಜ್ ತರ ಇದೆ. ಬೈಕ್ ಸುರ್ಕೋ. ಫ್ರಾಡ್ಗಳನ್ನ ಮಾಡುತ್ತಿರುವ ವಿಕ್ಕಿಯನ್ನು ಹುಡುಕುತ್ತಿರುವ ಪೊಲೀಸ್ ಪಡೆ. ಪೊಲೀಸ್ ಕಮಿಷನರ್ ವರದಿ. ಸಿಕ್ಕಾಕೊಂಡ ನೀನು? ಇಟ್ಕೊಂಡ್ಬಿಡ್ತಾರಾ? ನನ್ನೇ ಇಟ್ಕೊಳಕ್ಕಾಗುತ್ತಾ? ಯಾರು ನಾನೇ ಸೈಲೆಂಟ್ ಆಗ್ತೀನಿ. ಅಣ್ಣ, ನೋಡಿದ್ಯಾ? ನಮ್ಮ ಅಣ್ಣನ ಬಗ್ಗೆ ತಪ್ಪಾಗೆ ಹೇಳ್ತಿದ್ದೆ. ನಿನ್ ಬಗ್ಗೆ ಎಷ್ಟು ಪ್ರೀತಿ ಇದೆ ನೋಡು. ನಾನೇನ್ ತಪ್ಪು ಹೇಳಿಲ್ವಲ್ಲ? ನಾನು ಅದನ್ನೇ ಹೇಳಿದ್ದು. ನಿಮ್ಮಣ್ಣ ನನ್ನ ನಿನ್ಗಿಂತ ಜಾಸ್ತಿ ಪ್ರೀತಿಸ್ತಾನೆ. ನಾನ್ ಹೇಳ್ತಿರೋ ಪ್ರೀತಿ ಬೇರೆ, ನೀನ್ ಹೇಳ್ತಿರೋ ಪ್ರೀತಿ ಬೇರೆ. ಯಾರೋ ನಿನ್ನ ಮುಟ್ತಾ ಅಂತ ಅವ್ನ್ ಏನ್ ಮಾಡ್ದ ಅಂತ ನೀನ್ ನೋಡ್ದೆ ತಾನೆ? ಅವ್ನ್ ನೀನ್ ಮುಟ್ಟಿದ್ರೆ ತಡ್ಕೊಳಲ್ಲ, ಇನ್ನೊಬ್ರು ಮುಟ್ಟಿದ್ರೆ ಬಿಡ್ತಾನ? ಹಲೋ, ಏನು ನೋಡ್ತಾ ಇದ್ದೀರಾ? ನಾನು ನಿಮ್ಮ ವೈಫ್ ಫ್ರೆಂಡು. ನೀವು ಹೇಗೆ ಗೊತ್ತು ಅಂತನಾ? ನೀವು ಪ್ರಿಯಾನ ಲವ್ ಮಾಡಿದಾಗಿಂದ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳೋ ತನಕನೂ ಎಲ್ಲ ಗೊತ್ತು. ನೀವು ದಿಢೀರಂತ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ಕೆ ನಾನು ಬರೋಕ್ಕಾಗಲಿಲ್ಲ. ಇಲ್ಲಾಂದ್ರೆ ಖಂಡಿತ ಬರ್ತಿದ್ದೆ. ಪ್ರಿಯಾ, ಏನೇ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ಬಾ ಕೂತ್ಕೊಂಡು ಮಾತಾಡೋಣ. ಏನೇ, ನಿನ್ನ ಮದ್ವೆಗೆ ಮುಂಚೆ ಹೇಗಿರ್ತಿದ್ದೆ? ನಿನ್ನ ನೋಡಿದ್ರೆ ಈಗ ಹೇಗಿದೆ ಗೊತ್ತಾ? ಹಾಂ, ತುಂಬ ಬದಲಾಗಿದ್ಯಾ. ಯಾಕೆ ಹೀಗಾದೆ? ನಿನಗಂಥದ್ದು ಏನೇ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಅಲ್ಲಿ ನಿಂತಿದ್ದಾನಲ್ಲ, ಅವನೇ ಪ್ರಾಬ್ಲಮ್. ಅವರಾ? ಅವ್ರೇನು ಪ್ರಾಬ್ಲಮ್ಮು? ಅವನೇನ್ ಮಾಡ್ತಾನೆ ಗೊತ್ತಾ? ನನ್ ಹಿಂದೆನೆ ಸುತ್ತಾಡ್ತಾನೆ. ಎಲ್ಲಿಗೆ ಹೋದ್ರೂ ಅಲ್ಲಿ ಬಂದು ನಿಂತ್ಕೋತಾನೆ. ಬೆಡ್ರೂಮ್ಗೆ ಹೋದ್ರೆ ಬರ್ತಾನೆ, ಕಿಚನ್ಗೂ ಬರ್ತಾನೆ, ಶಾಪಿಂಗ್ ಹೋದ್ರೆ ಅಲ್ಗೂ ಬರ್ತಾನೆ. ಈವ್ನಿಂಗ್ ಆಫೀಸ್ ಮುಗ್ದಿದ್ ನೆಕ್ಸ್ಟ್ ಮಿನಿಟ್ ಮನೇಲಿರ್ತಾನೆ. ಮನೇಲಿ ಅಂದ್ರೆ ಯಾಕೆ ಅನ್ಕೊಂಡೆ? ನನ್ ಜೊತೆನೇ ಇರ್ಬೇಕು, ನನ್ನ ನೋಡ್ತಿರ್ಬೇಕು. ನೋಡೋದು ಅಂದ್ರೆ ಎಂಥ ನೋಟ ಗೊತ್ತಾ? ಏಯ್, ಬೇರೆ ಮನೆಗಳಲ್ಲಿ ಗಂಡಂದ್ರು ಈಗಿರಲ್ಲ ಅಂತ ಪೇಚಾಡ್ತಿರ್ತಾರೆ. ನೀನೇನೆ ನಿನ್ ಗಂಡ ಹೀಗಿರೋದ್ನ ಕಂಪ್ಲೇಂಟ್ ಮಾಡ್ತಿದ್ಯಾ? ಅಯ್ಯೋ, ನನ್ ಹಸ್ಬೆಂಡ್ ಅಲ್ಲ, ಹಸ್ಬೆಂಡ್ ಅಣ್ಣ. ಇಬ್ರು ಟ್ವಿನ್ಸ್. ಏನ್ ಹೇಳ್ದೆ? ಮತ್ತೆ ಹೇಳು.
ಅವನೇನ್ ನಿನ್ನನ್ ಪಡ್ಕೋಬೇಕು ಅಂತಿದ್ದಾನ? ಹಾಗೆ ಅನ್ಸುತ್ತೆ. ನಮ್ ಮಧ್ಯೆ ಇನ್ನೂ ಏನೂ ಆಗಿಲ್ಲ ಅಂತ ಅವ್ನ್ ಶಿವಾನ ಜೀವಂತವಾಗಿ ಬಿಟ್ಟಿದ್ದಾನೆ. ಏನೇ ಹೇಳ್ತಿದ್ಯಾ? ಹೌದು, ಇನ್ನು ನಮ್ ಫಸ್ಟ್ ನೈಟ್ ನಡೆದಿಲ್ಲ. ಇವತ್ತಾಗುತ್ತೆ ಅಂತ ಕಾಯ್ತಿರ್ತೀನಿ. ಏನಾದ್ರೂ ಮಾಡಿ ಅದನ್ ತಡೀತಾನೆ. ಪ್ರಿಯಾ, ನಾನ್ ಹೇಳದ್ ಕೇಳು. ನೀನು ನಿನ್ನ ಹಸ್ಬೆಂಡ್ನ ಕರ್ಕೊಂಡು ಬೇರೆ ಮನೆಗೆ ಹೋಗ್ಬಿಡು. ಅವ್ನ ಅವ್ರ ಅಣ್ಣನ್ ಬಿಟ್ಟು ಬರಲ್ಲ. ಹಾಗಾದ್ರೆ ಅವನಿಗೆ ನೀನ್ ಮುಖ್ಯ ಅಲ್ಲ. ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಅವನಿಗೆ ಚೆನ್ನಾಗಿ ಹೊಡೆದು ಇವನಿಗೆ ಬೈದು ನನ್ ಪಾಡಿಗೆ ನಾನು ಹೋಗ್ಬಿಡ್ತಿದ್ದೆ. ಇಲ್ಲ ಉಮ್ಮ, ಅವ್ನ್ ನನ್ ಜೊತೆ ಬರ್ದೇ ಇರ್ಬೋದು. ಆದ್ರೆ ನಾನಿಲ್ದೆ ತುಂಬಾ ಕಷ್ಟಪಡ್ತಾನೆ. ಅವನಿಗ ಆ ಕಷ್ಟ ಕೊಡೋಕ್ ನಂಗೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ನಾನು ಅವನಷ್ಟು ಪ್ರೀತಿಸ್ತೀನಿ. ಪ್ರಾಬ್ಲಮ್ ಇಷ್ಟೇ, ದೇವ ಕೆಟ್ಟೋನು, ನನಗ್ ಗೊತ್ತು. ಆದ್ರೆ ಶಿವ ಗೊತ್ತಿಲ್ಲ. ಅದವನಿಗೆ ಗೊತ್ತಾಗಿದ್ದ ದಿನ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವಾಗ? ಆದಷ್ಟು ಬೇಗ. What happened was the burglar knocked me down and resisted and it got ugly. I don't think Michael took it too well. He didn't quite put it that way. It's not a TV show out there, Mrs. Carr. ತಗೊಳ್ಳಿ. ಆ ಆ ಏನು ನಿದ್ದೆ ಬರ್ತಿದ್ಯಾ? ಬರುತ್ತೆ. ಯಾಕಂದ್ರೆ ನೀನ್ ಕುಡ್ದಿದ್ ಹಾಲಲ್ಲಿ 3 ನಿದ್ದೆ ಮಾತ್ರ ಹಾಕಿದ್ದೀನಿ. ಬೇರೆಯವ್ರಿಗೆ 1 ಸಾಕು. ಆದ್ರೆ ನೀನ್ ಸಾಮಾನ್ಯದವನಲ್ಲ, ಅದಕ್ಕೆ ಇನ್ನೂ 2 ಹಾಕಿದ್ದೀನಿ. ನೀನ್ ಎಚ್ಚರವಾಗಿದ್ರೆ ಇವತ್ತು ಏನಾದ್ರೂ ಮಾಡಿ ನಮ್ ಫಸ್ಟ್ ನೈಟ್ ನಡೀದೇ ಇರೋ ಹಾಗೆ ಮಾಡ್ತೀಯ. ಅದಕ್ಕೆ ಹೀಗ್ ಮಾಡಿದ್ದು. ಎಂತ ವಲ್ಗರ್ ಬುದ್ಧಿನೋ ನಿಂದು. ತಮ್ಮನ್ ಹೆಂಡ್ತಿನ್ ಕಿತ್ಕೋಬೇಕು, ಅದು ಕೆಟ್ಟದಾಗ ಕಿತ್ಕೋಬೇಕು. ಇನ್ಮೇಲೆ ನಾನ್ ಸುಮ್ನೆ ಶಿವಂಗೆ ಕಂಪ್ಲೇಂಟ್ ಮಾಡೋಕ್ ಹೋಗಲ್ಲ. ಎಲ್ಲ ನಾನೇ ನೋಡ್ಕೋತೀನಿ. ಆಕ್ಚುಲಿ ಒಟ್ಟಿಗೆ 30 ಮಾತ್ರೆ ಹಾಕಿ ನಿನ್ ಕಥೆ ಮುಗ್ಸೋಣ ಅನ್ಕೊಂಡೆ. ಪಾಪ ಅಂತ ಬಿಟ್ಟೆ. ಯಾವಾಗ್ಲೂ ಹೀಗೆ ಇರ್ತೀನಿ ಅನ್ಕೋಬೇಡ. ಬೇಕಾದ್ರೆ ಅದನ್ನೂ ಮಾಡ್ತೀನಿ. ಇವತ್ತು ನೈಟ್ ಪೂರ್ತಿ ನೀನ್ ಮಲ್ಗೆ ಇರ್ತೀಯ. ನಮಗೆ ಫಸ್ಟ್ ನೈಟ್ ನಡೀತಾ. ಪ್ರಿಯಾ. ಶಿವ, ಯಾಕೆ ಪ್ರಿಯಾ ಈಗ ಮಾಡ್ದೆ? ಅಯ್ಯೋ ಶಿವ, ಹೋಗ್ ಪ್ರಿಯಾ. ಅಯ್ಯೋ ಚಿಕ್ಲೆಟ್ ಆಗಿತಾ ಇದ್ದೆ. ಅಣ್ಣ ತುಂಬಾ ಸಲ ತಿಂತಿದ್ನಲ್ಲ, ನಾನು ಒಂದ್ಸಲ ತಿನ್ನನ ಅನ್ಕೊಂಡೆ. ಅದಕ್ ಮುಂಚೆ ಈಗೆಲ್ಲ ಮಾಡ್ದಲ್ಲ ಪ್ರಿಯಾ. ಶಿವ, ಶಿವ, ಅಯ್ಯೋ ಶಿವ. ಅಯ್ಯೋ ಹೋಗೋ 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 ಹೋಗೋ